ಏನು ಬೇಕೋ ಮಾಡ್ಬೋದು. ಕಾಂಗ್ರೆಸ್ನವ್ರು ಎಷ್ಟು ಬೇಕೋ ಲೂಟಿ ಮಾಡ್ಬೋದು, ಕೇಳಬಾರ್ದು. ಅಪೋಸಿಷನ್ ಅನ್ನೋದಿಲ್ಲ. ಮುಂದಿನ ದಿನಗಳಲ್ಲಿ ಅಪೋಸಿಷನ್ ಅನ್ನು ತೆಗೆದುಬಿಟ್ಟು ಒಂದು ಸರ್ಕಾರ ಗೆದ್ದರೆ 130 ಸೀಟ್ ಗೆದ್ದರೆ ಉಳಿದಿದ್ದೆಲ್ಲ ನಾಮಿನೇಷನ್ ಮಾಡ್ಕೊಬಿಡೋದು ಒಳ್ಳೇದಲ್ಲ. ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲ್ಲೂ ನಡೀತಾ ಇಲ್ಲ. ಕರ್ನಾಟಕ ವರ್ಸ್ಟ್ ಆಗಿಬಿಟ್ಟಿದೆ. ಶಾಸಕರನ್ನ ಮತ್ತೆ ಅವ್ರನ್ನ ರಿವರ್ಕ್ ಮಾಡ್ಕೋಬೇಕು. ಎಲ್ಲರೂ ಭಯ ಪಡ್ತಾರೆ. ಮತ್ತೆ ಶಾಸಕರನ್ನೇ ಸಸ್ಪೆಂಡ್ ಮಾಡಿದ್ದಾರೆ ಅಂದರೆ ಇಲ್ಲಿ ಧರಣಿಗಳಿಗೆ ಜನ ಎಲ್ಲಿ ಬಿಡ್ತಾರೆ? ಇನ್ನು ಅವ್ರ ಮೇಲೆ ಕಂಪ್ಲೇಂಟ್ಗಳು ಮಾಡ್ತಾರೆ. ಇಲ್ಲಿ ತಂದು ನಿಂತಿದ್ದಾರೆ. ಎಲ್ಲಿ ಪ್ರತಿಭಟನೆಗಳಿಗೆ ಮೊದಲು ಪ್ರತಿಭಟನೆ ಮಾಡ್ತಾರೆ ಅಂದರೆ ಭಯ ಪಡೋರು, ನಾಚಿಕೆ ಆಗೋದು. ಹೆಗಡೆಯವರು ಬರೀ ಕದ್ದಾಳಿಕೆ ಪ್ರಕರಣದಲ್ಲಿ ರಾಜೀನಾಮೆ ಕೊಟ್ಟೋದು ಅಲ್ವಾ? ಅದೆಲ್ಲ ಎಲ್ಲೂ ಉಳಿದಿದೆ, ಮುಗ್ದೇ ಹೋಯ್ತು. ಜೈಲಲ್ಲಿದ್ದು ಅಡ್ಮಿನಿಸ್ಟ್ರೇಷನ್ ಮಾಡೋ ಮಟ್ಟಕ್ಕೆ ಹೋಗಿದೆ. ಕೇಜ್ರಿವಾಲ್ ಅವ್ರು ಮಾಡಿದ್ರಲ್ಲ, ಇದು ಹಂಗೇನೆ. ಎಷ್ಟಾರ ಮಾಡಿ ಲೂಟಿ ಮಾಡೋದೆ. ನೀವು ಕಾಂಗ್ರೆಸ್ನವರಾದ್ರೆ ಲೂಟಿ ಮಾಡ್ರಿ, ಎಲೆಕ್ಷನ್ ಗೆಲ್ರಿ. ಗೌರ್ಮೆಂಟ್ ದುಡ್ಡ ಎಷ್ಟು ಬೇಕೋ ತಿನ್ರಿ, ಎಲೆಕ್ಷನ್ ಮಾಡ್ರಿ. ನಮ್ಮ ಪಕ್ಷ ಉಳಿಬೇಕು, ನಾವು ಗೆಲ್ಬೇಕು. ದೇಶನೂ ಇಲ್ಲ, ಊರುಗಳು ಇಲ್ಲ, ಎಲ್ಲ ಒಟ್ಟಬೇಕು. ಟ್ರಂಪ್ ಅವ್ರು ಹೇಳಿದ್ದಾರೆ, ಇನ್ನು ಮೇಲಿಂದ ಅಮೆರಿಕಲ್ಲಿ ಬರೀ ಹೆಂಗಸು ಗಂಡಸು ಎರಡೇ ಜಾತಿ ಭೇದ ಭಾವ. ನಮ್ಮಲ್ಲಿ ನಾವೇ ವಿಷ ಬೀಜಗಳು ಹೊತ್ಕೊಂಡಿವಿ. ಇಲ್ಲಿ ಬಡವ್ರನ್ನ ಮೇಲೆತ್ತಂತ ಕೆಲಸ ಆಗ್ಬೋದು. ಅದು ಮಾಡದೆ ನಾವು ನಮ್ಗೆ ಓಟ್ ಬಂದವ್ರಿಗೆ ನಾವು ಮಾಡಿಕೊಳ್ಳೋದು, ನಾವು ಅಧಿಕಾರಕ್ಕೆ ಬಂದಾಗ ನಮ್ಗೆ ಓಟ್ ಯಾರು ಹಾಕಿದ್ರು ಅಂತ ಅವ್ರಿಗೇನು ಪಟ್ಟಿದ್ರು ಈ ಮಟ್ಟಿಗೆ. ಹಾಗಾಗಿ ಇದನ್ನು BJP ವಿರೋಧಿಸ್ತಾ ಇದೆ. ಸಾಮಾನ್ಯ ಮೋದಿಯವರು ಮುಸ್ಲಿಮ್ಸರ ವಿರೋಧಿ ಅಲ್ಲ. ಇಡೀ ದೇಶಾದ್ಯಂತ ಡೆಲ್ಲಿಲಿ ರಂಜಾನ್ ಪ್ರಯುಕ್ತವಾಗಿ ಕಿಟ್ಸ್ ಕೊಡ್ತಾ ಇದ್ರು. 32 ಲಕ್ಷ. ನಮ್ಮ ದೇಶ ಒಟ್ಟಿಗೆ ನಾವೆಲ್ಲ ಒಟ್ಟಿಗಿರ್ಬೇಕು ಅನ್ನೋದು ಅವ್ರ ಭಾವನೆ. ಎಲ್ಲೂ ಯಾವತ್ತೂ ಒಂದು ಸಮುದಾಯದ ವಿರುದ್ಧ ಅವ್ರು ಮಾತಾಡಿದ್ದೇ ಇಲ್ಲ. ಇದು BJP ನಿಲುವು ಕೂಡ, ಸನ್ಮಾನ್ಯ ಮೋದಿಯವರ ನಿಲುವು ಕೂಡ, ನಮ್ಮೆಲ್ಲರ ನಿಲುವು ಕೂಡ. ನಾವೆಲ್ಲರೂ ಒಟ್ಟಾಗಿ ಬದುಕಬೇಕು ಅನ್ನೋದೇ ನಮ್ಮ ಆಸೆ. ಅದನ್ನು ಏನು ಕಾಂಗ್ರೆಸ್ ಸರ್ಕಾರ ಒಬ್ಬರಲ್ಲೊಬ್ಬರಲ್ಲಿ ವಿಷ ಬೀಜ ಕೊಟ್ಟಿದೆ, ಇದನ್ನು BJP ವಿರೋಧಿಸ್ತಾ ಇದೆ. ನಾವೆಲ್ಲ ಅದರ ವಿರೋಧ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. DK ಶಿವಕುಮಾರ್ ಅವರು ಹೇಳಿಕೆ ಆಗ್ತದೆ, ಇದೆಲ್ಲ ನಮ್ಮ ವಿರೋಧ ಇದೆ.